ಅಯ್ಯೋ, ಗ್ಯಾಸ್ ಸಬ್ಸಿಡಿ ನಿಂತೋಗುತ್ತಾ ಅಥವಾ ಕನೆಕ್ಷನ್ ಕೂಡ ಕಟ್ಟಾಗುತ್ತಾ? ಈ ಥರದ ಆತಂಕ ಇದ್ರೆ ಈ ಮಾಹಿತಿ ಖಂಡಿತವಾಗಿಯೂ ಎಲ್ರಿಗೂ ಬೇಕೇ ಬೇಕು. ಎಲ್ಪಿಜಿ ಗ್ರಾಹಕರಿಗಾಗಿ ಸರ್ಕಾರ ಒಂದು ಕಡ್ಡಾಯ ನಿಯಮವನ್ನು ಜಾರಿಗೆ ತಂದಿದೆ. ಅದೇ ಇ-ಕೆವೈಸಿ. ಇದರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋದು ಈಗ ಬಹಳ ಮುಖ್ಯ. ಆದ್ರಿಂದ ಕೊನೆಯವರೆಗೂ ಗಮನವಿಟ್ಟು ಕೇಳಿ. ಹೌದು, ಎಲ್ಲರ ತಲೆಯಲ್ಲೂ ಓಡ್ತಿರುವ ಮೊದಲ ಪ್ರಶ್ನೆನೇ ಇದು. ಒಂದು ವೇಳೆ ಇ-ಕೆವೈಸಿ ಮಾಡಿಸದೇ ಇದ್ರೆ ಗ್ಯಾಸ್ ಕನೆಕ್ಷನ್ ನಿಜವಾಗ್ಲೂ ಕಟ್ಟಾಗ್ಬಿಡುತ್ತಾ? ಇದು ಸದ್ಯ ಲಕ್ಷಾಂತರ ಜನರನ್ನು ಚಿಂತೆಗೀಡು ಮಾಡಿದೆ. ಬನ್ನಿ, ಈ ಗೊಂದಲವನ್ನ ಮೊದಲು ಬಗೆಹರಿಸ್ಕೊಳ್ಳೋಣ. ನೋಡಿ, ಈ ಆತಂಕಕ್ಕೆ ಕಾರಣ ಇದೆ, ಆದ್ರೆ ಅದಕ್ಕೊಂದು ಸಿಂಪಲ್ ಪರಿಹಾರ ಕೂಡ ಇದೆ. ಆದ್ರೆ ಟೈಮ್ ಮಾತ್ರ ತುಂಬಾನೇ ಕಮ್ಮಿ. ಮಾರ್ಚ್ 31ರ ಒಳಗೆ ಒಂದು ಪ್ರಾಸೆಸ್ಸನ್ನ ಕಂಪ್ಲೀಟ್ ಮಾಡ್ಲೇಬೇಕು. ಈ ಡೇಟನ್ನ ಮಾತ್ರ ಮರಿಬೇಡಿ. ಸರಿ, ಹಾಗಿದ್ರೆ ಈ ಇಡೀ ವಿಷಯವನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಇದು ಯಾಕೆ ಕಡ್ಡಾಯ ಅಂತೆ ನೋಡೋಣ. ಆಮೇಲೆ ಇ-ಕೆವೈಸಿ ಅಂದ್ರೆ ಏನು, ಯಾಕೆ ಮಾಡಬೇಕು, ಯಾರು ಮಾಡಬೇಕು ಅಂತ ತಿಳಿಯೋಣ. ಅದನ್ನ ಮಾಡೋಕೆ ಯಾವೆಲ್ಲ ದಾರಿಗಳಿವೆ, ಆನ್ಲೈನ್ನಲ್ಲಿ ಹೇಗೆ ಮಾಡೋದು, ಮತ್ತು ಕೊನೆಗೆ ಆ ಮುಖ್ಯವಾದ ಕೊನೆಯ ದಿನಾಂಕವನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಮೊದಲನೇದಾಗಿ, ಇದೊಂದು ಕಡ್ಡಾಯ ಎಚ್ಚರಿಕೆ ಅನ್ನೋದನ್ನ ಸ್ಪಷ್ಟಪಡಿಸೋಣ. ಸರ್ಕಾರ ಇದನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದೆ. ಅಂದ್ರೆ ಇದು ಸುಮ್ಮನೆ ಒಂದು ಸಲಹೆ ಅಲ್ಲ, ಇದು ಪ್ರತಿಯೊಬ್ಬ ಎಲ್ಪಿಜಿ ಗ್ರಾಹಕರು ಪಾಲಿಸಲೇಬೇಕಾದ ಒಂದು ರೂಲ್. ಹಾಗಾದ್ರೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಈ ನಿಯಮವನ್ನ ಯಾಕೆ ತಂದಿದೆ? ಮತ್ತೆ ಇದು ನಿಜವಾಗ್ಲೂ ಎಲ್ರಿಗೂ ಅನ್ವಯಿಸುತ್ತಾ? ಈ ಎರಡೂ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಈಗ ಉತ್ತರ ನೋಡೋಣ. ಇ-ಕೆವೈಸಿ ಮಾಡಿಸೋಕೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಸರ್ಕಾರದಿಂದ ಬರೋ ಸಬ್ಸಿಡಿ ಹಣ ಸರಿಯಾಗಿ ಅರ್ಹರಿಗೆ ತಲುಪಬೇಕು. ಇದರಿಂದ ಸಬ್ಸಿಡಿ ದುರ್ಬಳಕೆ ಆಗೋದ್ನ ತಡೀಬೋದು. ಎರಡನೇದಾಗಿ, ಗ್ಯಾಸ್ ಕನೆಕ್ಷನ್ ಆಕ್ಟಿವ್ ಆಗಿರೋಕೆ ಮತ್ತು ಅದು ಕಟ್ಟಾಗೋದ್ನ ತಪ್ಸೋಕೆ. ನೋಡಿ, ಇದು ಎಲ್ರಿಗೂ ಕಡ್ಡಾಯನೇ. ಆದ್ರೂ ಉಜ್ವಲ ಯೋಜನೆಯ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ಪಡೆದವರು ತಕ್ಷಣವೇ ಗಮನ ಕೊಡಬೇಕು. ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗಾಗಿರುವ ಈ ಯೋಜನೆಯ ಫಲಾನುಭವಿಗರಿಗೆ ಇ-ಕೆವೈಸಿ ಮಾಡಿಸೋದು ತುಂಬಾನೇ ಮುಖ್ಯ. ಯಾರಾದ್ರೂ ಈ ಯೋಜನೆಯಲ್ಲಿದ್ರೆ ತಕ್ಷಣ ಆಕ್ಷನ್ ತಗೊಳ್ಳೋದು ಒಳ್ಳೆಯದು. ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಈ ಪೂರ್ತಿ ಇ-ಕೆವೈಸಿ ಪ್ರೋಸೆಸ್ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಫ್ರೀ. ಇದಕ್ಕೆ ಆನ್ಲೈನ್ ಆಗಿರಲಿ ಅಥವಾ ಏಜೆನ್ಸಿಯಲ್ಲೇ ಆಗಲಿ ₹1 ಕೂಡ ಕೊಡಬೇಕಾಗಿಲ್ಲ. ಸರಿ, ಹಾಗಾದ್ರೆ ಇ-ಕೆವೈಸಿ ಮಾಡಿಸೋದು ಹೇಗೆ? ಇದಕ್ಕೇನಾದರೂ ಆಪ್ಷನ್ಸ್ ಇದೆಯಾ? ಹೌದು, ಎರಡೂ ದಾರಿಗಳಿವೆ, ಆನ್ಲೈನ್ ಮತ್ತು ಆಫ್ಲೈನ್. ಇದರಲ್ಲಿ ಯಾವುದು ಸುಲಭ ಅಂತ ನೋಡೋಣ ಬನ್ನಿ. ನೋಡಿ, ಎರಡು ಸಿಂಪಲ್ ಆಪ್ಷನ್ಸ್ ಇವೆ. ಮೊದಲನೇದು ಆಫ್ಲೈನ್, ಅಂದ್ರೆ ನೇರವಾಗಿ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಹೋಗಿ ಬಯೋಮೆಟ್ರಿಕ್ ಅಂದ್ರೆ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಕೊಟ್ಟು ಈ ಕೆಲಸ ಮುಗಿಸ್ಬೋದು. ಇನ್ನೊಂದು ಆಪ್ಷನ್ ಆನ್ಲೈನ್, ಮನೆಯಲ್ಲೇ ಕೂತು ಮೊಬೈಲ್ ಆ್ಯಪ್ ಬಳಸಿ ಫೇಸ್ ರೆಕಗ್ನಿಷನ್ ಮೂಲಕ ಸುಲಭವಾಗಿ ಮಾಡ್ಕೋಬೋದು. ಗ್ಯಾಸ್ ಏಜೆನ್ಸಿಗೆ ಹೋಗೋಕೆ ಟೈಮ್ ಇಲ್ವಾ? ಪರವಾಗಿಲ್ಲ, ಆನ್ಲೈನ್ ವಿಧಾನವೇ ಅದಕ್ಕೆ ಇರೋದು. ಈಗ ಇಂಡಿಯನ್ ಆಯಿಲ್ ಗ್ಯಾಸ್ ಗ್ರಾಹಕರು ಇದನ್ನ ಹೇಗೆ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇ ಸ್ಟೆಪ್, ಆ್ಯಪ್ ರೆಡಿ ಮಾಡ್ಕೊಳ್ಳೋದು. ಮೊದಲು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಇಂಡಿಯನ್ ಆಯಿಲ್ 1 ಅನ್ನೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಆಧಾರ್ ಫೇಸ್ RD ಅನ್ನೋ ಇನ್ನೊಂದು ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ನೆನ್ಪಿಡಿ, ಈ ಎರಡೂ ಆ್ಯಪ್ಗಳು ಬೇಕೇ ಬೇಕು. ಎರಡನೇ ಸ್ಟೆಪ್, ಅಕೌಂಟ್ ಸೆಟಪ್. ಇಂಡಿಯನ್ ಆಯಿಲ್ 1 ಆ್ಯಪ್ ಓಪನ್ ಮಾಡಿ ಲಾಗಿನ್ ಅಥವಾ ಸೈನ್ ಅಪ್ ಮಾಡಿ. ಲಾಗಿನ್ ಆದ್ಮೇಲೆ ನನ್ನ LPG ID ಲಿಂಕ್ ಮಾಡಿ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಗ್ಯಾಸ್ ಪಾಸ್ಬುಕ್ನಲ್ಲಿ ಒಂದು 16 ಅಂಕಿಯ LPG ID ಇರುತ್ತೆ. ಅದನ್ನ ಇಲ್ಲಿ ಹಾಕಿ ಅಕೌಂಟ್ ವೆರಿಫೈ ಮಾಡಬೇಕು. ಮೂರನೇ ಮತ್ತು ಕೊನೆಯ ಸ್ಟೆಪ್, ನನ್ನ ಪ್ರೊಫೈಲ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಇ-ಕೆವೈಸಿ ಅಥವಾ ಇ-ಕೆವೈಸಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿ. ಅಲ್ಲಿರೋ ಮಾಹಿತಿಯನ್ನ ಓದಿ ಕಂಡೀಷನ್ಸ್ ಒಪ್ಕೊಳ್ಳೋಕೆ ಬಾಕ್ಸ್ ಟಿಕ್ ಮಾಡಿ. ಆಮೇಲೆ ಫೇಸ್ ಸ್ಕ್ಯಾನ್ ಶುರು ಮಾಡಿ. ಆಗ ಆಧಾರ್ ಫೇಸ್ RD ಆ್ಯಪ್ ಆಟೋಮ್ಯಾಟಿಕ್ ಆಗಿ ಓಪನ್ ಆಗುತ್ತೆ. ಅದು ನಿಮ್ಮ ಮುಖವನ್ನ ಸ್ಕ್ಯಾನ್ ಮಾಡುತ್ತೆ. ಅಷ್ಟೇ, ಮುಗೀತು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ. ಕೇವಲ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಇ-ಕೆವೈಸಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಈ ಎಲ್ಲ ಪ್ರೋಸೆಸ್ ಮುಗಿಸೋಕೆ ಒಂದು ಕೊನೆಯ ದಿನಾಂಕ ಇದೆ. ಇದು ಎಲ್ಲದಕ್ಕಿಂತ ತುಂಬಾನೇ ಇಂಪಾರ್ಟೆಂಟ್. ಸೊ ಇದನ್ನ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಮಾರ್ಚ್ 31 ಈ ಡೇಟನ್ನ ಮಾತ್ರ ಮರಿಬೇಡಿ. ಅಷ್ಟರೊಳಗೆ ಈ ಕೆಲಸ ಮುಗಿಸಲೇಬೇಕು. ಇಲ್ಲವಾದರೆ ಗ್ಯಾಸ್ ಸಬ್ಸಿಡಿ ಮತ್ತು ಕನೆಕ್ಷನ್ಗೆ ತೊಂದರೆ ಆಗೋ ಸಾಧ್ಯತೆ ತುಂಬಾ ಇದೆ. ಹಾಗಿದ್ರೆ ಈಗ ಕೇಳಬೇಕಾದ ಮುಖ್ಯ ಪ್ರಶ್ನೆ, ಇ-ಕೆವೈಸಿ ಪ್ರಕ್ರಿಯೆ ಮುಗಿಸಿದೀರಾ? ಇನ್ನೂ ಇಲ್ಲ ಅಂದ್ರೆ ಪ್ಲೀಸ್ ತಡ ಮಾಡಬೇಡಿ. ಯಾಕಂದ್ರೆ ಕೊನೆ ದಿನಾಂಕ ಹತ್ರ ಬರ್ತಾ ಇದೆ.
ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಮಾಡಿ.